ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರುಣ್ ತಗೋ. ಥ್ಯಾಂಕ್ ಯು ಅಣ್ಣ. ಏ ಥ್ಯಾಂಕ್ಸ್ ಅಲ್ಲ, ಯಾಕೆ ಇಟ್ಸ್ ಓಕೆ. ಥ್ಯಾಂಕ್ಸ್ ಬಾಬಾ. ಯಾ ಬಟ್ ಇದನ್ನು ನಾನು ಹಾಗೆ ಕೊಡ್ತಾ ಇಲ್ಲ, ಒಂದು ಕಂಡೀಷನ್ ಮೇಲೆ ಕೊಡ್ತಾ ಇದ್ದೀನಿ. ಈ ದುಡ್ಡನ್ನು ನೀವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಚೆನ್ನಾಗಾದಾಗ ಈ ದುಡ್ಡು ನನಗೆ ನೀವು ವಾಪಸ್ ಕೊಡಬೇಕು. ಅಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಥರ, ಬಟ್ ಲೋನ್ ಅಂತೂ ತೀರಿಸಲೇಬೇಕು. ಅಣ್ಣ ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ ಅಶ್ವಿನಿ. ನಾನು ಹಾಗೆ ದುಡ್ಡು ಕೊಟ್ಟಿದ್ರೆ ಅರುಣ್ ಸ್ವಾಭಿಮಾನಕ್ಕೆ ಪೆಟ್ಟಾಗಿರೋದು. ನಾನು ಈ ರೀತಿ ದುಡ್ಡು ಕೊಡೋದ್ರಿಂದ ಅವನಿಗೆ ಇದನ್ನು ತೀರಿಸಬೇಕು, ಇದಕ್ಕೋಸ್ಕರ ಇನ್ನಷ್ಟು ಕಷ್ಟಪಡಬೇಕು ಅನ್ನೋ ಕಿಚ್ಚುಟ್ಕೊಳ್ಳುತ್ತೆ. ಅದು ಅಲ್ಲದೆ ಹಾಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಗೂ ಬೆಲೆ ಇರಲ್ಲ, ಅದನ್ನು ತೊಗೊಂಡವ್ರಿಗೂ ಬೆಲೆ ಇರಲ್ಲ. ಅರುಣ್ಗೆ ಇದು ಸಹಾಯ ಅಂತಾಗಲಿ ಅನುಕಂಪ ಅಂತಾಗಲಿ ಅನ್ನಿಸ್ಬಾರ್ದು. ಅವನನ್ನು ನಂಬಿ ನಾನು ಮಾಡ್ತಾರೋ ಇನ್ವೆಸ್ಟ್ಮೆಂಟ್ ಅಂತ ಅವ್ನಿಗೆ ಅನ್ನಿಸ್ಬೇಕು. ಆವಾಗ ಅವ್ನಿಗೆ ಇನ್ನಷ್ಟು ಸೀರಿಯಸ್ನೆಸ್ ಬರುತ್ತೆ. ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ನು ಇನ್ನಷ್ಟು ಎಫರ್ಟ್ ಹಾಕ್ತಾನೆ. ಬಿಸ್ನೆಸ್ ಚೆನ್ನಾಗುತ್ತೆ, ನೀವೆಲ್ಲರೂ ಚೆನ್ನಾಗಿರ್ತೀವಿ. ಸೋತಿದ್ದೀವಿ ಅಂತ ತಲೆ ಕೆಡಿಸ್ಕೋಬೇಡಿ. ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲೇ ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಭೂಮಿಕಾ ಅವರಿಂದ. ಹಾಗಂತ ಹೆಂಡತಿ ಮಾತು ಕೇಳಿ ದುಡ್ಡು ಕೊಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಗೊಂದು ಜವಾಬ್ದಾರಿ ಇರಬೇಕು. ಯಾಕೆಂದರೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಈಗಾಗಲೇ ಅರ್ಧ ಆಯಸ್ಸು ಮುಗಿದೋಗಿದೆ. ಅರ್ಧ ಏನು ಈಗಿನ ಕಾಲದಲ್ಲಿ ಕಾಲ ಆಯಸ್ಸೇ ಮುಗಿದೋಗಿದೆ. ಏನ್ ಮಾತು ಅಂತ ಆಡ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಅಂಥದ್ದೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಸುಮ್ಮನೆ ಮಾತುಗೂ ಹೀಗೆಲ್ಲ ಮಾತಾಡ್ಬೇಡಿ ನೀವು. ಓಕೆ ಸಾರಿ, ಮತ್ತೆ ಮುಂದುವರಿಸ್ಬೋದಾ? ಸಾರಿ. ನೋಡಿ, ನೀವಿಬ್ಬರಿಗೂ ದೊಡ್ಡ ಭವಿಷ್ಯ ಇದೆ. ನೀವು ಜೀವನ ಇನ್ನೂ ಎಷ್ಟೋ ನೋಡಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಅದಕ್ಕೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರ, ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಪ್ರಾಫಿಟ್ ಮಾಡಲಿ. ಆದಷ್ಟು ಬೇಗ ನನ್ನ ಲೋನ್ನ ತೀರಿಸುವಾಗ. ಚಲ, ಗುಡ್ ಲಕ್. ಬಾಯ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನೋಡೋ, ನಾವು ಎಷ್ಟೇ ದೊಡ್ಡ ಮನುಷ್ಯರಾದ್ರು, ಎಂಥದೇ ದೊಡ್ಡ ಸಾಮ್ರಾಜ್ಯ ಅರಮನೆ ಕಟ್ಟಿದ್ರು, ನಮ್ಮ ಬೇರು ಅಂತ ಇರೋದು ನಮ್ಮ ಫ್ಯಾಮಿಲಿಲೇ. ಆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಳು ಮತ್ತೆ ಸರಿ ದೂಗಿಸ್ಕೊಂಡು ಹೋಗೋಳು ಒಂದು ಹೆಣ್ಣೆ. ನಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ತಾಯಿ ಇದ್ರೆ, ಸೆಕೆಂಡ್ ಹಾಫ್ನಲ್ಲಿ ಹೆಂಡತಿ ಇರ್ತಾಳೆ. ತಾಯಿ ನಮಗೆ ಸಾಕಿ ಸಲಹಿ ಬಲ ತುಂಬಿದ್ರೆ, ಹೆಂಡತಿ ಛಲ ತುಂಬ್ತಾಳೆ. ನಮ್ಮ ಕನಸುಗಳಿಗೆ, ನಮ್ಮ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿರ್ತಾಳೆ. ಕೊನೆಯವರೆಗೂ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ, ಫಿಲಾಸಫರ್ ಆಗಿರ್ತಾಳೆ. ಅಂಥವ್ರ ಮಾತು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರುಣ್ ತಗೋ. ಥ್ಯಾಂಕ್ ಯು ಅಣ್ಣ. ಏ ಥ್ಯಾಂಕ್ಸ್ ಅಲ್ಲ, ಯಾಕೆ ಇಟ್ಸ್ ಓಕೆ. ಥ್ಯಾಂಕ್ಸ್ ಬಾಬಾ. ಯಾ ಬಟ್ ಇದನ್ನು ನಾನು ಹಾಗೆ ಕೊಡ್ತಾ ಇಲ್ಲ, ಒಂದು ಕಂಡೀಷನ್ ಮೇಲೆ ಕೊಡ್ತಾ ಇದ್ದೀನಿ. ಈ ದುಡ್ಡನ್ನು ನೀವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಚೆನ್ನಾಗಾದಾಗ ಈ ದುಡ್ಡು ನನಗೆ ನೀವು ವಾಪಸ್ ಕೊಡಬೇಕು. ಅಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಥರ, ಬಟ್ ಲೋನ್ ಅಂತೂ ತೀರಿಸಲೇಬೇಕು. ಅಣ್ಣ ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ ಅಶ್ವಿನಿ. ನಾನು ಹಾಗೆ ದುಡ್ಡು ಕೊಟ್ಟಿದ್ರೆ ಅರುಣ್ ಸ್ವಾಭಿಮಾನಕ್ಕೆ ಪೆಟ್ಟಾಗಿರೋದು. ನಾನು ಈ ರೀತಿ ದುಡ್ಡು ಕೊಡೋದ್ರಿಂದ ಅವನಿಗೆ ಇದನ್ನು ತೀರಿಸಬೇಕು, ಇದಕ್ಕೋಸ್ಕರ ಇನ್ನಷ್ಟು ಕಷ್ಟಪಡಬೇಕು ಅನ್ನೋ ಕಿಚ್ಚುಟ್ಕೊಳ್ಳುತ್ತೆ. ಅದು ಅಲ್ಲದೆ ಹಾಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಗೂ ಬೆಲೆ ಇರಲ್ಲ, ಅದನ್ನು ತೊಗೊಂಡವ್ರಿಗೂ ಬೆಲೆ ಇರಲ್ಲ. ಅರುಣ್ಗೆ ಇದು ಸಹಾಯ ಅಂತಾಗಲಿ ಅನುಕಂಪ ಅಂತಾಗಲಿ ಅನ್ನಿಸ್ಬಾರ್ದು. ಅವನನ್ನು ನಂಬಿ ನಾನು ಮಾಡ್ತಾರೋ ಇನ್ವೆಸ್ಟ್ಮೆಂಟ್ ಅಂತ ಅವ್ನಿಗೆ ಅನ್ನಿಸ್ಬೇಕು.
ಆವಾಗ ಅವ್ನಿಗೆ ಇನ್ನಷ್ಟು ಸೀರಿಯಸ್ನೆಸ್ ಬರುತ್ತೆ. ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವನು ಇನ್ನಷ್ಟು ಎಫರ್ಟ್ ಹಾಕ್ತಾನೆ. ಬಿಸ್ನೆಸ್ ಚೆನ್ನಾಗುತ್ತೆ, ನೀವೆಲ್ಲರೂ ಚೆನ್ನಾಗಿರ್ತೀವಿ. ಸೋತಿದ್ದೀವಿ ಅಂತ ತಲೆ ಕೆಡಿಸ್ಕೋಬೇಡಿ. ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲೇ ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಭೂಮಿಕಾ ಅವರಿಂದ. ಹಾಗಂತ ಹೆಂಡತಿ ಮಾತು ಕೇಳಿ ದುಡ್ಡು ಕೊಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಗೊಂದು ಜವಾಬ್ದಾರಿ ಇರಬೇಕು. ಯಾಕೆಂದರೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಈಗಾಗಲೇ ಅರ್ಧ ಆಯಸ್ಸು ಮುಗಿದೋಗಿದೆ. ಅರ್ಧ ಏನು ಈಗಿನ ಕಾಲದಲ್ಲಿ ಕಾಲ ಆಯಸ್ಸೇ ಮುಗಿದೋಗಿದೆ. ಏನ್ ಮಾತು ಅಂತ ಆಡ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಅಂಥದ್ದೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಸುಮ್ಮನೆ ಮಾತ್ಗೂ ಹೀಗೆಲ್ಲ ಮಾತಾಡ್ಬಿಡಿ ನೀವು. ಓಕೆ, ಸಾರಿ. ಮತ್ತೆ ಮುಂದುವರಿಸ್ಬೋದಾ? ಸಾರಿ. ನೋಡಿ, ನೀವಿಬ್ಬರಿಗೂ ದೊಡ್ಡ ಭವಿಷ್ಯ ಇದೆ. ನೀವು ಜೀವನ ಇನ್ನೂ ಎಷ್ಟೋ ನೋಡಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಅದಕ್ಕೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರ, ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಪ್ರಾಫಿಟ್ ಮಾಡಲಿ. ಆದಷ್ಟು ಬೇಗ ನನ್ನ ಲೋನ್ನ ತೀರಿಸುವಾಗ. ಚಲೋ, ಗುಡ್ ಲಕ್, ಗುಡ್ ಲಕ್, ಬಾಯ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನೋಡೋ, ನಾವು ಎಷ್ಟೇ ದೊಡ್ಡ ಮನುಷ್ಯರಾದ್ರು, ಎಂಥದೇ ದೊಡ್ಡ ಸಾಮ್ರಾಜ್ಯ ಅರಮನೆ ಕಟ್ಟಿದ್ರು, ನಮ್ಮ ಬೇರು ಅಂತ ಇರೋದು ನಮ್ಮ ಫ್ಯಾಮಿಲಿಲೇ. ಆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಳು ಮತ್ತೆ ಸರಿ ತೂಗಿಸ್ಕೊಂಡು ಹೋಗೋಳು ಒಂದು ಹೆಣ್ಣೆ. ನಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ತಾಯಿ ಇದ್ರೆ, ಸೆಕೆಂಡ್ ಹಾಫ್ನಲ್ಲಿ ಹೆಂಡತಿ ಇರ್ತಾಳೆ. ತಾಯಿ ನಮಗೆ ಸಾಕಿ ಸಲಹಿ ಬಲ ತುಂಬಿದ್ರೆ, ಹೆಂಡತಿ ಛಲ ತುಂಬ್ತಾಳೆ. ನಮ್ಮ ಕನಸುಗಳಿಗೆ, ನಮ್ಮ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿರ್ತಾಳೆ. ಕೊನೆಯವರೆಗೂ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ, ಫಿಲಾಸಫರ್ ಆಗಿರ್ತಾಳೆ. ಅಂಥವ್ರ ಮಾತು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರದು ನನ್ನ ಐರಾವತ ಮೇಲೆ ಈ ಡಬ್ಬ ಗಡಿ ಹಚ್ತವನು? ಬರಾಚೆ. ಗೊತ್ತಿಲ್ದಾಗ್ಬಿಡ್ತಪ್ಪ, ಸಾರಿ. ಸಾರಿ ಸಾರಿ ಕೇಳಿದ್ರೆ ಆಗೋಯ್ತಾ? ನನ್ನ ಗಾಡಿ ಕಿವಿ, ಕತ್ತು, ಸೊಂಟ ಎಲ್ಲ ಬಿದ್ದೋಗಿದೆ. ಮರ್ಯಾದೆಗೆ ರೆಡಿ ಮಾಡಿಸ್ಬಿಟ್ರೆ ಸರಿ, ಇಲ್ಲ ನಿಮ್ ಎಲ್ರ ಮೇಲೂ ಕೇಸ್ ಹಾಕಿ ಕೋರ್ಟ್ಗೆ ಇಳಿತೀನಿ. ಅಣ್ಣ, ಅದೇನ್ ನೋಡು, ದುಡ್ಡು ಕೊಟ್ಟು ಕಳ್ಸು. ಬರೀ ಇದೇ ಆಗೋಯ್ತಲ್ಲ ನಿಂದು. ಹೋಗೋಬ್ಬರು ಟೂರಿಸ್ಟ್ ಗಾಡಿನ ಅಡ್ಡಾಕೋದು, ಗಲಾಟೆ ಮಾಡಿ ದುಡ್ಡು ಪಿಕ್ಸೋದು. ಇಂಥ ಬಂಡವಾಳ ಬಾಳೋಕ್ಕಿಂತ ಸಾಯೋದೇ ಮೇಲು. ಸರ್ ನಮಸ್ಕಾರ. ನಮಸ್ಕಾರ. ಯಾರು ಇವನು ನಾನ್ಸೆನ್ಸು? ಸರ್, ನಿಮ್ಮ ನಿಷ್ಠಾವಂತ ನಿಯತ್ತಿಗೆ ಹೆಸರಾದ ಜಯರಾಮ್ ಅವರ ಏಕೈಕ ಪುತ್ರ ಸರ್ ಇವ್ನು. ನರಸಿಂಹ ಅಲಿಯಾಸ್ ಎಣ್ಣೆ ಗಾಡಿ. ಸೂರ್ಯ ಹುಟ್ಟದೇ ಇರೋ ದಿನ ಇರ್ಬೋದು, ಆದ್ರೆ ಇವನ್ ಬಾಟ್ಲು ಮುಟ್ಟದೇ ಇರೋ ದಿನಾನೇ ಇಲ್ಲ ಸರ್. ಛೇ, ನಮ್ಮ ರೂಪ ನೋಡಕ್ ಬಂದಿರೋದು ಇವರೇನಾ? ಸರ್, ಏನ್ ಹೇಳ್ತಿದ್ದೀರಾ? ಇವನು ರೂಪ ಅವ್ರ ಅಣ್ಣನಾ? ಹೌದು, ರೂಪ ಅವ್ರ ಅಣ್ಣನೇ. ಯಾಕೆ ಡೌಟಾ? ಇರಿ, ಜಯರಾಮಗೆ ಕಾಲ್ ಮಾಡ್ತೀನಿ. ಸರ್ ಸರ್, ನಿಮ್ಮ ದಮ್ಮಯ್ಯ ಅಂತೀನಿ ಸರ್. ಸಾಹೇಬ್ರಿಗೆ ಏನು ಹೇಳ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. 420 ನನ್ನ ಮಗನೇ. ಆಗ್ಲೇ ಒಡಿ ಬಡಿ ಕಡಿ, ಈಗ ಕಾಲಿಡಿ ಅಲ್ವಾ? ಬಿಟ್ಬಿಡಿ ಸರ್, ಇವಂದೇನು ತಪ್ಪಿಲ್ಲ. ಹೌದು ಸರ್, ನಾ ಏನು ನೋಡಿದೆ ಗುದ್ಬಿಟ್ಟೆ. ಅಯ್ಯೋ ಸರ್, ನಿಮಗೆ ಗೊತ್ತಿಲ್ಲ,
ನೀವು ಗುದ್ದೆ ಇದ್ರು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಈ ಅಯೋಗ್ಯ ನನ್ನ ಮಗ. ಚಿರು ಮೊದಲು ಅವನ್ನ ಕಳ್ಸು. ಬೇಡ ಸರ್. ಸರ್, ಈ ದುಡ್ಡು ರುಚಿ ತೋರಿಸ್ಬೇಡಿ ಅವ್ರಿಗೆ. ಮತ್ತೆ ಕುಡಿದು 4 ಗಾಡಿ ಗುದ್ದು ಗಲಾಟೆ ಮಾಡ್ತಾನೆ. ಇವನು ಅರೆಸ್ಟ್ ಮಾಡಿ ಒದ್ದು ಒಳಗಾಗ್ತೀನಿ. ಸರ್ ಬಿಡಿ ಅವ್ರನ್ನ, ತಪ್ಪು ನಮ್ಮವ್ರದ್ದೆ ಅಂತ ಹೇಳಿದ್ವಲ್ಲ. ತಗೊಳ್ಳಿ ಪ್ಲೀಸ್, ಇಲ್ಲಿ ಹೊರಟ್ಬಿಡಿ. ನನಗೆ ದುಡ್ಡೆಲ್ಲ ಬೇಡ ಸರ್. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ನನ್ನನ್ನು ನೋಡಿ ನನ್ನ ತಂಗಿನ ಜಡ್ಜ್ ಮಾಡಬೇಡಿ ಸರ್. ನನ್ನ ತಂಗಿ ಕೈ ಬಿಡಬೇಡಿ ಪ್ಲೀಸ್. ಚಿರು ಬಾ. ಸರ್ ಬಿಟ್ಬಿಡಿ ಅವ್ರನ್ನ. ಐ ಪಬ್ಲಿಕಲ್ಲಿ ನ್ಯೂಸೆನ್ಸ್ ಮಾಡ್ತೀಯ ಸರ್? ನಾನು ಮನೇಲಿ ಹುಟ್ಟಿನ ಅಷ್ಟೇ ಸರ್, ನಾನು ಅವ್ರ ಲೆವೆಲ್ಗಿಲ್ಲ ಸರ್. ಸರ್ ದಯವಿಟ್ಟು ಸರ್, ನನಗೂ ಆ ಮನೆಗೆ ಯಾವುದೇ ಸಂಬಂಧ ಇಲ್ಲ ಸರ್. ದಯವಿಟ್ಟು ಈ ಮದುವೆ ಮಾತ್ರ ಕ್ಯಾನ್ಸಲ್ ಮಾಡಿಬಿಡಿ ಸರ್. ನನ್ನ ತಂಗಿ ಜೀವನ ಹಾಳಾಗೋಗುತ್ತೆ. ಕಾಲಿಡ್ಕೋತೀನಿ ಸರ್. ಏಯ್, ನಾಟಕ ಮಾಡ್ತಿದ್ಯಾ? ನಡಿಯೋ. ಸರ್ ಬಿಡಿ ಅಂತ ಹೇಳಿದ್ನಲ್ಲ, ಬಿಡಿ ಅವ್ರನ್ನ. ಹೊರಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನ್ವಿ ಅವರೇ, ಚಿನ್ನು ಮರಿ, ಬಂದ್ರ? ನೀವು ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ ಗೊತ್ತಾ? ಎಷ್ಟು ಮಿಸ್ ಮಾಡ್ಕೊಂಡೆ ನಿಮ್ಮನ್ನ. ನಾನು ಅಷ್ಟೇ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ. ಆದರೆ ಐಮ್ ಸಾರಿ ಆಯಿತಾ, ಕೆಲಸದ ಒತ್ತಡದಲ್ಲಿ ನಿಮಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ. ಮತ್ತೆ ಹೋಗಿದ ಕೆಲಸ ಏನಾಯ್ತು? ಜಾಗ ಇಷ್ಟ ಆಯ್ತಾ? ಚಿನ್ಮರಿ, ನಾನು ಅನ್ಕೊಂಡಿರೋ ಪ್ರಾಜೆಕ್ಟ್ಗೆ ಆ ಜಾಗ ಹೇಳು ಮಾಡಿಸ್ದಾಗಿದೆ. ಆಮೇಲೆ ಓನರ್ ಇದಾರಲ್ಲ, ಎಷ್ಟು ಸಿಂಪಲ್ಲು, ಎಷ್ಟು ಸರಳ. ನನ್ನ ಮನೆ ಕರ್ಕೊಂಡು ಹೋಗಿ ಅಡುಗೆ ಬೇರೆ ಮಾಡಿ ಊಟ ಹಾಕ್ಸಿದ್ರು. ಹೌದಾ? ಆಮೇಲೆ ಅಲ್ಲಿ ಅಡುಗೆ ಊಟ ಮಾಡೋದ್ನಲ್ಲ, ಅಲ್ಲಿ ಮಾಡಿದ ಕೈ ರುಚಿ ಸೇಮ್ ನಿಮ್ಮ ತಾಯಿ ಮಾಡಿದ ಕೈ ರುಚಿ ಇದ್ದ ಹಾಗೆ ಇತ್ತು. ಹೌದಾ? ಸರಳತೆ, ಸಿಂಪ್ಲಿಸಿಟಿ ಎಲ್ಲ ನೋಡ್ತಾ ಇದ್ರೆ ಸೇಮ್ ಅತ್ತೇನೆ. ಅದನ್ನ ಅವ್ರಿಗೆ ಹೇಳ್ಬೇಕಿತ್ತು. ಹೇಳ್ದೆ ಇರ್ತೀನಾ? ನೋಡಿ, ನೀವು ಮಾಡೋ ಕೈ ರುಚಿನೂ ನಮ್ಮ ಅತ್ತೆ ಮಾಡೋ ಕೈ ರುಚಿನೂ ಸೇಮ್ ಟು ಸೇಮ್ ಅಂತ ಹೇಳಿದೆ. ಅವರು ತುಂಬಾ ಖುಷಿ ಪಟ್ರು. ಒಟ್ಟಿನಲ್ಲಿ ಒಳ್ಳೆ ಜಾಗನೇ ಹುಡುಕಿದ್ರಲ್ಲ. ಯಾವಾಗ್ಲೂ ದೇವರು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯವ್ರನ್ನೇ ಜೊತೆ ಕೊಡ್ತಾನೆ ಅಂತ ಕೇಳಿದ್ದೆ. ಇವಾಗ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಓನರು ಬಿಸ್ನೆಸ್ ಬಗ್ಗೆ ಏನು ಮಾತೇ ಆಡಲಿಲ್ಲ. ಒಂದು ಕಂಡೀಷನ್ ಮಾತ್ರ ಹಾಕಿದ್ರು. ಏನು? ಇಲ್ಲಿ ಸ್ಮಾರ್ಟ್ ಸಿಟಿ ಕಟ್ತಿರಲ್ಲ, ಅದರಲ್ಲಿ ಬರೀ ನಮ್ಮೂರಿನ ಹುಡುಗರಿಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅಂತ ಹೇಳಿದ್ರು. ನನಗೂ ಬೇಕಾಗಿದ್ದ ಅದೇ ತಾನೇ. ಹ್ಞೂ ಅಂತ ಖುಷಿಯಾಗಿ ಹೇಳಿ ಬಂದಿದ್ದೀನಿ. ಸದ್ಯ ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ನಾನೆಲ್ಲ ಇನ್ನೊಂದ್ಸತಿ ಹೋಗ್ಬೇಕಾಗುತ್ತೇನೋ ಜಾಗ ನೋಡ್ಕೊಂಡು ಬರಕ್ಕೆ ಅನ್ಕೊಂಡಿದ್ದೆ. ಇನ್ನೇನು, ಡಾಕ್ಯುಮೆಂಟ್ಸ್ ಕಳಿಸ್ತಾರೆ, ಚೆಕ್ ಮಾಡೋದು, ಮುಂದಿನ ಕೆಲಸ ಶುರು ಮಾಡೋದಷ್ಟೇ. ಸರಿ ಸರಿ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ದೀರಾ ಅಲ್ವಾ? ಬನ್ನಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೇನೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ಹಸುವಾಗಿದೆ ಅನ್ನೋದು ಮರ್ತು ಹೋಗುತ್ತೆ ನೋಡಿ. ಇವತ್ತು ಬೆಳಗ್ಗೆ ನೀವು ನನ್ನ ನಗ್ನಗ್ತಾ ಕಳಿಸ್ಕೊಟ್ರಿ ತಾನೆ, ಅದಕ್ಕೆ ನೋಡಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆದ್ವು. ನೀವು ನನ್ನ ಜೀವನ ದಾರಿದೀಪ ಜಾನ್ವಿ ಅವರೇ. ಅದೇ ಮತ್ತೆ, ಇದ್ಯಾವುದು ನನ್ನಿಂದ ಆಗಿತ್ತಲ್ಲ, ನಿಮ್ಗೆ ಕೆಲ್ಸದ ಮೇಲಿರೋ ಶ್ರದ್ಧೆಯಿಂದ ಇಷ್ಟೆಲ್ಲ ಆಗಿತ್ತು. ಇದಕ್ಕೆಲ್ಲ ಕ್ರೆಡಿಟ್ ದೇವರಿಗೆ ಹೋಗ್ಬೇಕು. ನೀವು ಹೋಗಿ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ. ಸರಿ ಸರಿ, ಏನ್ ಅಡುಗೆ? ಬರ್ತೀರಲ್ಲ ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ವಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ತು. ಏನು? ಸಿದ್ದು ಬಗ್ಗೆ. ಸಿದ್ದುನ ನಾನು ಮದುವೆ ಆಗ್ತಿಲ್ಲ ಅಂದಮೇಲೆ ಅವನ ವಿಷಯ ಕಟ್ಕೊಂಡು ಏನು ಮಾಡಲಿ? ಅದೇನು ನಿಜಾನೇ ಪೂರ್ವಿ. ನೀನು
ನಮ್ಮ ಸಿದ್ದು ಅಷ್ಟಾಗಿ ಓದ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಬೇಡ ಅಂತ ಹೇಳ್ತಿದ್ಯಾ. ಆದರೆ ನಮ್ಮ ಸಿದ್ದುನು ನಿನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನಲ್ಲ, ಯಾಕೆ ಅನ್ನೋ ರೀಸನ್ ನಿನಗೆ ಗೊತ್ತಿರಬೇಕು ಅಲ್ವಾ? ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ರಿಜೆಕ್ಟ್ ಮಾಡಿದ್ನಲ್ಲ ಅಷ್ಟೇ ಸಾಕು ಸತ್ಯ. ಓ, ರೀಸನ್ ಏನು ಅಂತ ಗೊತ್ತಾದರೆ ನಿನಗೂ ನಮ್ಮಷ್ಟೇ ಶಾಕ್ ಆಗುತ್ತೆ. ಶಾಕ್ ಆಗುತ್ತಾ? ಅಂಥದ್ದೇನು ರೀಸನು? ಇದನ್ನ ನಿನ್ನ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಹೇಳಿ. ಓಕೆ, ಅದು ನಮ್ಮ ಸಿದ್ದುಗೆ ನೋಡಕ್ಕೆ ನಿನಗಿಂತಾನು ತುಂಬ ಚೆನ್ನಾಗಿರೋ ಹುಡುಗಿ ಒಬ್ಳು ಸಿಕ್ಕಿದಾಳಂತೆ. ನೀನು ನೋಡಕ್ ಸುಮಾರು, ಅಷ್ಟಕ್ಕಷ್ಟೇ. ಅವನ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವನು ಈ ಮದುವೆನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ಅಲ್ಲ, ನೀವು ಹೇಳ್ತಿರೋದು ನಿಜಾನಾ? ಕೋರ್ಸ್, ನಾನು ಯಾಕೆ ಸುಳ್ಳು ಹೇಳಲಿ ಪೂರ್ವಿ? ಹೋಗ್ಲಿ ಬಿಡು. ಈಗ ನಿನಗೂ ನಮ್ಮ ಸಿದ್ದುನ ಮದುವೆ ಆಗೋದಕ್ಕೆ ಏನು ಇಷ್ಟ ಇರಲಿಲ್ಲ. ನೀನು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ಯಾ, ಅದು ನಮ್ಮ ಸಿದ್ದು ಜೊತೆ ಮದುವೆ ಆದರೆ ನಿಮ್ಮಿಬ್ಬರು ಜೋಡಿ ಎಷ್ಟು ಮುದ್ದಾಗಿರುತ್ತೆ ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ವಿ. ಅದಕ್ಕೆ ನಾವಿಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು. ಇದು ಅದ್ರಲ್ಲಿ ಅನ್ಕೊಳ್ಳೋದು ಏನಿದೆ? ಪೂರ್ವಿ ಸೋ ಬ್ಯೂಟಿಫುಲ್. ಇವಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಗೋದಕ್ಕೆ ಸಾಧ್ಯನಾ? ಏನೋ ಬಿಡೆ, ಪರವಾಗಿಲ್ಲ. ನಮ್ಮ ಸಿದ್ದುಗೆ ಆ ಹುಡುಗಿನೇ ಇವಳಿಗಿಂತ ತುಂಬ ಬ್ಯೂಟಿಫುಲ್ ಅಂತ ಅನ್ಸಿರ್ಬೇಕು. ಹೇಗಿದ್ರು ಪೂರ್ವಿಗೂ ಕೂಡ ಈ ಮದುವೆ ಅಂದರೆ ಇಷ್ಟ ಇರಲಿಲ್ವಲ್ಲ. ಯಾವಾಗ ಈ ಮದುವೆನ ಮುರಿದು ಹಾಕೋಣ ಅಂತಾನೆ ಕಾಯ್ತಾ ಇದ್ಲು. ಈ ಕೊನೆಗೆ ಹಾಗೆ ಆಯ್ತಲ್ಲ. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಈ ಸಿದ್ದು ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿರೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾ ಕುಂತ್ಕ, ತಿಂಡಿ ತಿನ್ನುವಂತೆ. ಆಳ್ಗಳು ಬಂದಿದ್ರೆ ಪೈರಲ್ಲಿ ಗಂಟ ಬಂತು. ಹ್ಞೂ ಅಪ್ಪಯ್ಯ, ಎಲ್ಲ ಬಂದಿದ್ರು, ಕೆಲಸ ಎಲ್ಲ ಚಂದಾಗ ಆಗ್ತಾಯಿತ್ತು. ಅಂತೂ ಅತ್ತೆ ಸೊಸೆನಿನ್ನ ಒಂಟಿ ಮಾಡಿಬಿಟ್ರು. ಒಂಟಿ ಆಗೋಗಿ ಮಾಡಿದ್ದು ನಾನೇ. ಯಾಕೆ ಅಂದರೆ ಜಂಟಿ ಆಗೋಕೆ ಅಂತಾನೆ ನಾನಿದ್ದೀನಲ್ಲ, ಅದಕ್ಕೆ. ಹಂಗೇನಿಲ್ಲಪ್ಪಯ್ಯ, ಒಟ್ಟಿನಲ್ಲಿ ಮೆಸ್ ಪರೀಕ್ಷೆನ ಚಂದಾಗ ಬರ್ತಾರೆ ಸರ್. ಮತ್ತೆ ಯಾರ ಸೊಸೆ ಅವಳು? ಬರ್ದೇ ಬರೀತಾಳೆ, ಜಿಲ್ಲಾಧಿಕಾರಿ ಹಾಗೆ ಆಯ್ತಾಳೆ. ಬ್ಯಾಗು ಬುಕ್ಸು ಮೊಬೈಲಲ್ಲಿ ಹೇಳಮ್ಮ. ಶ್ರೀ, ಆದಷ್ಟು ಬೇಗ ಕಾಲೇಜ್ ಹತ್ರ ಬನ್ನಿ. ನಾನು ಅತ್ತೆ ಬರಬೇಕಾದ್ರೆ ಗಾಡಿ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗೋಯ್ತು. ಆ ಥರ ಮೊಬೈಲಾಗೆಲ್ಲ ಮಾತಾಡ್ಬಾರ್ದಮ್ಮ. ಪರೀಕ್ಷೆಗೆ ಹೋಗಿಲ್ಲ. ಶ್ರೀ, ಆದಷ್ಟು ಬೇಗ ಕಾಲೇಜ್ ಹತ್ರ ಬನ್ನಿ. ನಾನು ಅತ್ತೆ ಬರಬೇಕಾದ್ರೆ ಗಾಡಿ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗೋಯ್ತು. ಇದೇನಾಯ್ತಪ್ಪ ದೇವ್ರೆ? ಅಪ್ಪಯ್ಯ, ನೀವೇನು ದಿಗ್ಲು ಬೇಡಿ, ಅಲ್ಲಿ ಏನಾಗೈತೆ ಅಂತ ನಾನು ಈಟಾಡ್ಸ್ಕೊಬರ್ತೀನಿ. ಬಸ್ಸುಗೆ ಈಸಿಯಾಗಿ ಗೊತ್ತಾಗೋದು ಬೇಡ. ನಾನು ಬರ್ತೀನಿ, ನಡಿ. ಬೇಡ ಅಪ್ಪಯ್ಯ, ಅದೇನಂತ ನಾನೇ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ.
ನೀನೇ ಅಲ್ಲ ಕಂಟಿ ಇಲ್ಲಿ ಅವ ಏನಿದೆಲ್ಲ ಯೋನು ಇಲ್ಲ ಮಗ ಒಂದ್ ಸಣ್ಣ ಗಾಯ ಆಟೆಯ ಅವ ನಂಗೆ ಫೋನ್ ಮಾಡತ್ತಾನೆ ಮಿಸ್ ನಾನ್ ಸೊಸೆಗೆ ಒಂದ್ ಸಣ್ಣ ಏಟಾಗಿದ್ರು ನಾನ್ ಬಿಟ್ಬಿಡ್ತಿದ್ನ. ಸರಿ ಬಾ ಆಸ್ಪತ್ರೆಗೆ ಹೋಗಮ್ಮ. ಅಯ್ಯೋ ಯೋನು ಆಗಿಲ್ಲ ಅಂತ ಹೇಳ್ತಿಲ್ವೇ, ಇನ್ ಸ್ವಲ್ಪ ಹೊತ್ತು ಆಟೆಯ. ನನ್ ಸೊಸೆ ಪರೀಕ್ಷೆ ಮುಗಿಸಿ ಬಂದ್ಮ್ಯಾಕೆ ಒಟ್ಟಿಗೆ ಹೋಗು. ಅವ ಮಿಸ್ ಪರೀಕ್ಷೆ ಬರೀತಾರಲ್ಲ, ಅವ್ರು ಬರೆಯೋಷ್ಟಾಗೆ ನಾವು ಹೋಗಿ ಬಂದ್ಬಿಡಮ್ಮ. ಬಾ. ಅದ್ ಹೆಂಗಾಯ್ತದೆ? ಪರೀಕ್ಷೆ ಮಧ್ಯೆ ಸ್ನೇಹಂಗೆ ನನ್ನ ಬೇಕಾದ್ರೆ ಆಗ ನಾವಿಲ್ಲಿಲ್ಲ ಅಂದ್ರೆ ಹೆಂಗೆ? ಅವ ಪರೀಕ್ಷೆ ಮಧ್ಯೆ ಹಂಗೆಲ್ಲ ಆಚೆ ಬಿಡಕ್ಕಿಲ್ಲ. ಅದು ಅಲ್ಲದೆ ಸ್ನೇಹ ಅವ್ರು ಬರೀತಾರದು ಸರ್ಕಾರಿ ಪರೀಕ್ಷೆ, ನಾವ್ ಹಿಂಗೆಲ್ಲ ಕುಂದ್ಕೊಂಡಂಗಿಲ್ಲವ. ಬಾ. ಅಲ್ಲಕಲ್ಲ ಇರ್ಲಿ ಬಾವ ಬಾ. ಯೋನ್ಲ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಏನಿಲ್ಲ, ತುಂಬಾ ದಿನ ಆಯ್ತಲ್ಲ, ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ಕೊತಾ ಇದ್ವಿ. ಅದನ್ನ ಬಾಯಲ್ಲೇ ಮಾತಾಡ್ಕೋಬೋದಲ್ಲ, ಅದಕ್ಕೆ ಕೈ ಸನ್ನೆ ಕಣ್ಣು ಸನ್ನೆ ಯಾಕೆ ಬೇಕಾಗಿತ್ತು? ಅಷ್ಟಕ್ಕೂ ನೀನು ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟೊಂದೆಲ್ಲ ಮೀನಾ ಮೇಷ ಎಣಿಸ್ತಾ ಇದೆಯಾ? ನಾನಂತೂ ನಂಬಲ್ಲಪ್ಪ. ಅಮ್ಮ ಒಂದು ಕೆಲಸ ಮಾಡೋಣ, ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನ ನಿಮ್ಮ ಸೊಸೆನ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಚಿಕ್ಕಿ ಬೇಕಿದ್ರೆ ನೀವು ಬನ್ನಿ. ಹಾ ನಾನ್ ರೆಡಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಪೂರ್ತಿಯಾಗಿ ಮಾತಾಡೋದಕ್ಕೆ ಬಿಡಿ. ನಾನ್ ಹೇಳ್ತಿರೋದು ಇಲ್ಲಿ ಬನಶಂಕರಿ ಅಮ್ಮನವ್ರಲ್ಲ, ಮತ್ತೆ ಬದಾಮಿ ಬನಶಂಕರಿ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ ಅಷ್ಟು ದೂರ ಅದೇನಮ್ಮ ಸಡನ್ ಆಗಿ? ಅದು ನಾನು ಆ ದೇವಸ್ಥಾನ ನೋಡಿಲ್ಲ ಅಮೂಲ್ ಬೇಬಿ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ತಾನೆ, ಎಲ್ಲರೂ ಸೇರ್ಕೊಂಡು ಹೋಗೋಣ, ಎಲ್ಲರ ಮನಸ್ಸಿಗೂ ನೆಮ್ಮದಿ ಬರುತ್ತೆ. ಹಾಪ ನಾವು ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ ಹೋಗಿ ತುಂಬಾ ದಿನ ಆಯ್ತು. ಎಲ್ಲರೂ ಸೇರಿ ಹೋಗಿ ಬರೋಣ, ಏನಂತೀರಾ? ಎಲ್ರು ಎಲ್ರು ಬೇಡ. ಯಾಕಮ್ಮ? ಅಯ್ಯೋ ನಾನು ಇವಳಿಗೆ ಮಗು ಆಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ನಾವಿಬ್ರೇ ಹೋಗಿ ಬರ್ತೀವಿ. ನೀವೆಲ್ಲ ಬಂದು ಏನ್ ಮಾಡ್ತೀರಾ? ಅಕ್ಕ ನಿಜ ಹೇಳು, ಮಗು ನೆಪ ಹೇಳಿ ನೀನು ನಿನ್ ಸೊಸೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಊರ್ಮಿಳಾ, ನನಗನ್ಸುತ್ತೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಹನಿಮೂನ್ ಪ್ಲಾನ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಈ ಪಾಡು. ಬಾಬಾ ಅದೇನಂತ ಮಾತಾಡ್ತೀರಿ? ಕನ್ನಡ ಸುಮ್ಮನೆ ರೀ. ಅಲ್ಲ ರೀ, ಅತ್ತೆ ಸೊಸೆ ಜಗಳ ಆಡೋದನ್ನ ನೋಡಿದ್ದೀರಾ? ಚೆನ್ನಾಗಿರೋ ಅತ್ತೆ ಸೊಸೆ ಬಗ್ಗೆನೇ ಮಾತಾಡ್ತಿರಲ್ಲ ನೀವು. ಸರಿ, ಇಬ್ರು ಹೋಗಿ ಬನ್ನಿ. ನೀವು ಹಠ ಬಿಡೋರಲ್ಲ ಅಂತ ಗೊತ್ತಾಯ್ತು. ಏನ್ ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು ರಾಯ್ರೆ. ಅಕ್ಕ ಯಾವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ನಾಳೆನೂ ಹೊರಡ್ಬೇಕು ಕಣೆ. ನಾನು ವಾಪಸ್ ಬರೋವರೆಗೂ ಮನೆ ಜವಾಬ್ದಾರಿ ನಿಂದೆ. ಏನೋ ನಾಳೆನಾ? ಹ್ಞೂ ಕಣೋ, ನಾಳೆ ಹೊಡ್ತೀವಿ. ಒಂದ್ 3-4 ದಿನ ಇದ್ ಬರ್ಬೇಕಾಗತ್ತೆ. ಉರುಳು ಸೇವೆ ಅಂತ ಮಾಡ್ತೀವಿ, ಪೂಜೆ ಪುನಸ್ಕಾರ, ದೇವಸ್ಥಾನ ಅಲ್ವೇನೋ, ಎಷ್ಟೊಂದು ಕೆಲಸಗಳಿರುತ್ತೆ. ಹೌದಾ? ಹಾ, ಅಷ್ಟು ದಿವಸನೂ ಉರುಳು ಸೇವೆ ಮಾಡ್ತೀರಾ? ಹೇಳಕ್ ಬರಲ್ಲ ರೀ. ಹೊಸ ಜಾಗ, ಹೊಸ ಊರು, 1 ವಾರ ಆದ್ರೂ ಆಗ್ಬಹುದು. 1 ವಾರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಏನು ನೀನು ಸಿಕ್ಕಾಬಟ್ಟೆ ಹೆದರ್ಕೊಬಿಟ್ಟೆ ಬೈಲ್ ನಿಂತಲ್ಲೇ. ಅಲ್ಲಿ ಎಲ್ರು ಇದ್ರು, ನೀನ್ ಮಾತ್ರ ಇರ್ಲಿಲ್ಲ. ನಿನ್ನ ನೋಡೋಣ ಅಂತ ಹುಡ್ಕೊಂಡ್ ಬಂದೆ. ನೋಡು, ಅಟ್ಲೀಸ್ಟ್ ನಿನ್ಗಾರು ನನ್ನನ್ನ ನೆನಪಿದೆ. ಸೀತಾಮಂತೂ ನನ್ನ ಮರ್ತೇ ಬಿಟ್ಟಿದ್ದಾರೆ. ಇರ್ಲಿ ಬಿಡು. ಇಲ್ಲ ಫ್ರೆಂಡ್, ಸೀತಮ್ಮನೂ ನಿನ್ನ ಹುಡುಕ್ತಾ ಇದ್ಲು. ಹೌದಾ? ಹಾಗಾದ್ರೆ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಿದ್ರ? ಹಾಗೇನಿಲ್ಲ, ಆದ್ರೆ ನನ್ಗೆಲ್ಲ ಗೊತ್ತಾಯ್ತು. ಎಲ್ಲ ಗೊತ್ತಾಗುತ್ತಲ್ಲ, ಕಿನೋಡಿ ನೀನು. ಕೊಟ್ರೆ ನನ್ ಮಾತಾಡಕ್ಕೆ ಆಗಲ್ಲ. ಓ, ಹಾಗಾದ್ರೆ ಜಾಸ್ತಿ ಆಗೋಯ್ತಾ? ಹೌದು, ಮತ್ತೆ ಊಟ ಜಾಸ್ತಿ ಆದ್ರೆ ಸೀತಮ್ಮನ್ ಕೊಡ್ತೀನಿ. ನೀನ್ ಎಷ್ಟೆಲ್ಲ ಮುದ್ದು ಕೊಟ್ರೆ ನಾನು ಯಾರಿಗೆ ಕೊಡ್ಲಿ? ಸೀತಮ್ಮನ್ ಕೊಳ್ಳ. ಬೇಡ ಪುಟ, ಇಟ್ಸ್ ಓಕೆ, ಥ್ಯಾಂಕ್ಸ್. ಯಾಕೆ ಹೀಗೆ ಓಡೋದ್ಲು? ಊಟ ಜಾಸ್ತಿ ಆದ್ರೆ ಸೀತಮ್ಮನ್ ಕೊಡ್ತೀನಿ. ನೀನ್ ಎಷ್ಟೆಲ್ಲ ಮುದ್ದು ಕೊಟ್ರೆ ನಾನು ಯಾರಿಗೆ ಕೊಡ್ಲಿ? ಸಿಹಿ ಸಿಹಿ ಏನಾಯ್ತೆ? ಮುದ್ದು. ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಬಂತ ನಿನ್ಗೆ? ಸೀತಮ್ಮ, ಇದು ನಾನ್ ಕೊಟ್ಟಿದ್ ಮುತ್ತಲ್ಲ, ನನ್ ಫ್ರೆಂಡ್ ಕೊಟ್ಟಿದ್ ಮುತ್ತು. ಹಾ, ಪರವಾಗಿಲ್ಲ ಸೀತಮ್ಮ, ಕಿಲಾಡಿ ಇದ್ದಾನೆ ನಮ್ಮ ಹುಡ್ಗ. ಸುಮ್ಮನೆ ಸಿಹಿ ಫ್ರೆಂಡು ಅಂದ್ರೆ ಯಾರು ಅವಳೇಜೋರು ಅನ್ಕೋಬೇಡಿ. ನಮ್ ಸಿಹಿ ಫ್ರೆಂಡು ಮದುಮಗ ಶ್ರೀರಾಮ್ ದೇಸಾಯಿ ಅಲ್ವೇನೆ? ಪ್ರಿಯಾ, ಅಯ್ಯೋ ನಾನೇನಾದ್ರು ತಪ್ಪು ಹೇಳದ್ನ? ಸಿಹಿ ಫ್ರೆಂಡು ರಾಮ್ ಬಂದು ಈಗ ಮುತ್ಕೊಟ್ಟ ಅಂತ ಹೇಳದ್ನಪ್ಪ, ಅದ್ರಲ್ಲಿ ತಪ್ಪೇನಿದೆ? ಹೌದು, ನನ್ ಫ್ರೆಂಡೇ ಮುತ್ಕೊಟ್ಟಿದ್ದು. ಸಿಹಿ ಸುಮ್ಮನಿರೋ, ಹಂಗೆಲ್ಲ ಮಾತಾಡ್ಬಾರ್ದು. ನೀನ್ ಸುಮ್ಮನೆ, ಅವಳಿಗೆ ಯಾಕೆ ಹೆದರ್ಸ್ತೀಯ? ಪಾಪ ನೀಟಾಗಿ ಬಂದು ಡೆಲಿವರಿ ಮಾಡಿದ್ದಾಳೆ. ಆದ್ರೂ ನಮ್ ರಾಮ್ದು ಸ್ವಲ್ಪ ಜಾಸ್ತಿನೇ ಆಯ್ತು, ವಿಚಾರಿಸ್ತೀನಿ. ಪ್ರಿಯಾ ಪ್ರಿಯಾ, ಪ್ಲೀಸ್ ಕಣೆ, ಹುಡುಗಾಟ ಆಡ್ಬೇಡ ನೀನು. ಅಯ್ಯೋ ಸುಮ್ಮನೆ, ನಿಂಗೆ ಗೊತ್ತಾಗಲ್ಲ. ನೋಡೋಕಷ್ಟು ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ಬಂದು ನೋಡ್ಬೇಕಪ್ಪ. ಇಷ್ಟೆಲ್ಲ ಆಟ ಆಡ್ಸೋದೇನಕ್ಕೆ? ಮಾಡ್ತೀನಿ, ಕೊಬ್ಬು ಜಾಸ್ತಿ ಹುಡುಗರ್ಗೆ. ಕಾಣಿಸ್ತೀವಿ ಮಗ. ಥ್ಯಾಂಕ್ಸ್ ಮಗ. ಸರ್. ಹೇಳಮ್ಮ ಮುದ್ದು. ಏನು ನಿಮ್ ಹುಡುಗ ಈ ತರ ಮುತ್ತೆಲ್ಲ ಕೊಟ್ಟು ಕಳ್ಸೋದು? ಪ್ರಿಯಾ, ಮುತ್ತ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೋ. ಈ ಸಂದರ್ಭನೇ ಉಪಯೋಗಿಸ್ಕೊಂಡು ನೀನ್ ಹೇಳೋ ತರ ವೀರು ಕೇಳೋ ಹಾಗೆ ಮಾಡ್ಕೋತಿದ್ಯಾ? ನೀನು ಸಾಲಿಗ್ರಾಮಕ್ಕೆ ಬರ್ತಾ ಇದೀಯಾ? ಯಜಮಾನ್ರು ಗಂಭೀರವಾಗಿ ನಿಂತು ನೀನ್ ಬಾ ಅಂತ ಕರೀತಾರೆ. ನೀನ್ ಬರ್ತಿದ್ಯಾ ಅಂತ ಅವರೇ ಜಜ್ಮೆಂಟ್ ಕೊಡ್ತಾರೆ. ಆಗ ನೀವು ಬಗ್ಬೇಡಿ. ಇಲ್ಲ ಅಪ್ಪ, ನಾನಲ್ಲಿ ಯಾರಿಗೋಸ್ಕರ ಅಂತ ಬರ್ಲಿ? ಅಲ್ಲಿ ನೀನ್ ಬರ್ತೀಯ ಅಂತ ನಿಮ್ಮ ಅಜ್ಜಿ ಕಾಯ್ತಿರ್ತಾರೆ. ನಿನ್ನ ಅವರು ಚಿಕ್ಕಂದಲ್ಲಿ ನೋಡಿದ್ದು, ಈಗ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೋಸ್ಕರನಾದ್ರೂ ಸಾಲಿಗ್ರಾಮಕ್ಕೆ ಬಾ. ಆಗ ಅವರು ಇನ್ನೊಬ್ರ ಮೇಲೆ ತಗ್ತಾರೆ. ನೀನ್ ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಇವ್ರಿಗೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನೀವು ಕಿವಿ ಕೊಡ್ಬೇಡಿ. ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಪ್ಪ. ನಾನು ಅವ್ರನ್ನ ನೋಡೇ ಇಲ್ಲ. ಇಷ್ಟು ವರ್ಷದಿಂದ ನನಗೆ ಯಾರೋ ಗೊತ್ತಿಲ್ಲದೆ ಇರೋರು ಕಾಯ್ತಿದ್ದಾರೆ ಅಂತ ನಾನು ಬರೋಕ್ಕಾಗತ್ತಾ ಅಪ್ಪ? ಕಣ್ಣೆದುರುಗಡೆ ಇದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗದೆ
ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗದೆ ಎಷ್ಟು ವರ್ಷದಿಂದ ನಿಮಗೋಸ್ಕರ ಕಾಯ್ತಿದ್ದೀನಿ ಅಂತ ಗೊತ್ತಾ ಅಪ್ಪ ನಿಮಗೆ? ಅದ್ರ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಈಗ ಅವ್ರು ಯಾರೋ ನನಗೆ ಗೊತ್ತಿಲ್ಲದೆ ಇರೋರು ನನಗೋಸ್ಕರ ಕಾಯ್ತಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಪ್ಪ? ನಾನು ಅವ್ರು ನಿನ್ನ ಕರ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಸಾಲಿಗ್ರಾಮಕ್ಕೆ ಬರೋಕ್ಕೆ ಏನು ಬೇಕೋ ಅದನ್ನು ಹೇಳು, ಮಾಡೋಣ. ಅವರು ಏನೇನೋ ಆಮಿಷ ಹೊಡ್ತಾರೆ ಮೇಡಮ್, ನೀವು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಗೆ ಏನು ಬೇಕೋ ಹೇಗೆ ಬೇಕೋ ಅದ್ರ ಪ್ರಕಾರ ಮಾತಾಡಿ. ಇನ್ನೊಬ್ರಿಗೆ ಖುಷಿ ಆಗುತ್ತೆ ಅಂತನೋ, ಇನ್ನೊಬ್ರು ಕಾಯ್ತಿದ್ದಾರೆ ಅಂತನೋ ನಾನು ಬರಲ್ಲ ಅಪ್ಪ. ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಅದರಿಂದ ನಿಮಗೆ ಖುಷಿ ಆಗಬೇಕು ಅಂತ ಆಸೆ ಪಡ್ತೀನಿ. ಪ್ರತಿ ಕ್ಷಣನೂ ನನ್ನ ಮನಸ್ಸಲ್ಲಿ ನೀವೇ ಇದ್ದೀರಾ ಅಪ್ಪ. ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಈ ಕ್ಷಣನೇ ನಾನು ನರಕಕ್ಕೆ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಅಣ್ಣ, ನೀನು ಖುಷಿ ಪಡ್ತೀಯ ಅಂದರೆ ಶ್ರಾವಣಿ ಏನು ಬೇಕಾದರೂ ಮಾಡ್ತಾಳೆ. ಅಲ್ಯಾರೋ ಅವಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತಲ್ಲ, ನೀನು ಖುಷಿ ಪಡ್ತೀಯ ಅಂತ. ಶ್ರಾವಣಿ, ನೀನು ಸಾಲಿಗ್ರಾಮ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಂದೆ ನೀನು? ಹೌದು, ಅವರು ನನ್ನ ಅಪ್ಪನೇ, ನಾನು ಮಾಧವ ಅವ್ರ ಮಗನೇ. ನನ್ನ ಕಣ್ಣು ಮುಂದೆ ನಮ್ಮ ಅಪ್ಪನ ಮೇಲೆ ಕೈ ಮಾಡೋ ನಾನು ಸುಮ್ಮನೆ ಬಿಡ್ತೀನ? ಯಾರು ಕಟ್ಸಿದ್ ನಿಮ್ಮನ್ನ ಹೇಳಿ? ಹೇಳಿಲ್ಲ ಅಂದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ನಮ್ಮ ಅಪ್ಪನ ಕೈ ಮಾಡಿದ ಇದೇ ಕೈ ಅಲ್ವಾ? ಅಪ್ಪ!
ಡಾಕ್ಟರ್ ಏನು ಹೇಳಿದ್ರು? ಭಯ ಪಡೋವಂಥದ್ದು ಏನೂ ಇಲ್ಲ, ತಲೆಗೆ ಸ್ವಲ್ಪ ಪೆಟ್ಟಾಗಿದೆ, ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ಕಾನ್ಷಿಯಸ್ನೆಸ್ ಬರೋಕ್ಕೆ ಇನ್ನು ಸ್ವಲ್ಪ ಹೊತ್ತಾಗತ್ತೆ, ಮನೆಗೆ ಕರ್ಕೊಂಡು ಹೋಗಿ ಅಂದರು. ಅದಕ್ಕೆ ಕರ್ಕೊಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಂದೆ ನೀನು? ಹೌದು, ಅವರು ನನ್ನ ಅಪ್ಪನೇ, ನಾನು ಮಾಧವ ಅವ್ರ ಮಗನೇ. ನನ್ನ ಕಣ್ಣು ಮುಂದೆ ನಮ್ಮ ಅಪ್ಪನ ಮೇಲೆ ಕೈ ಮಾಡೋ ನಾನು ಸುಮ್ಮನೆ ಬಿಡ್ತೀನೋ? ಯಾರು ಕಳ್ಸಿದ್ ನಿಮ್ಮನ್ನ ಹೇಳಿ, ಕೇಳಿಲ್ಲ ಅಂದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ನಮ್ಮ ಅಪ್ಪನ ಕೈ ಮಾಡಿದ ಇದೇ ಕೈ ಅಲ್ವಾ? ಅಪ್ಪ! ಅವಿ, ಡಾಕ್ಟರ್ ಏನು ಹೇಳಿದ್ರು? ಭಯ ಪಡೋವಂಥದ್ದು ಏನೂ ಇಲ್ಲ, ತಲೆಗೆ ಸ್ವಲ್ಪ ಪೆಟ್ಟಾಗಿದೆ, ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ಕಾನ್ಷಿಯಸ್ನೆಸ್ ಬರೋಕ್ಕೆ ಇನ್ನು ಸ್ವಲ್ಪ ಹೊತ್ತಾಗತ್ತೆ, ಮನೆಗೆ ಕರ್ಕೊಂಡು ಹೋಗಿ ಅಂದರು. ಅದಕ್ಕೆ ಕರ್ಕೊಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.